ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಈ ಪ್ರತಿಭಟನೆಗಳು ನಡೆದವು. ಈ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಪೋಸ್ಟರ್ಗಳು ಕಾಣಿಸಿದ್ವು. ಆ ಪೋಸ್ಟರ್ಗಳಲ್ಲಿ ಪೊಲೀಸರನ್ನ ಅವಹೇಳನ ಮಾಡುವಂತಹ ಒಂದಷ್ಟು ಪೋಸ್ಟರ್ಗಳು ಕೂಡ ಇದ್ವು. ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟರ್ ಪ್ರದರ್ಶನ ಮಾಡಲಾಗಿದೆ. ಪೊಲೀಸರ ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ರು. ಈ ಅವಹೇಳನಕಾರಿ ಪೋಸ್ಟರ್ ಪ್ರದರ್ಶನದ ಬಗ್ಗೆ ತನಿಖೆ ಈಗ ನಡೀತಾ ಇದೆ. ಕೇಸ್ ದಾಖಲಿಸುವ ಬಗ್ಗೆ ಕಾನೂನು ಅಭಿಪ್ರಾಯಕ್ಕೆ ಸದ್ಯಕ್ಕೆ ಈಗ ರವಾನೆ ಮಾಡಲಾಗಿದೆ. ಕಾನೂನು ತಜ್ಞರ ಅಭಿಪ್ರಾಯದ ಬಳಿಕ ಕೇಸ್ ದಾಖಲು ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನಿನ್ನೆ ಈ ಪ್ರತಿಭಟನೆಗಳು ನಡೀತಲ್ವಾ, ಆ ಪ್ರತಿಭಟನೆಗಳು ನಡೆದಂತಹ ಸಂದರ್ಭದಲ್ಲಿ ಕಂಡುಬಂದಂತಹ ಒಂದು ಪೋಸ್ಟರ್, ಅದರಲ್ಲಿ ಬೆಂಗಳೂರು ಪೊಲೀಸರು ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಅದೇ ಪೋಸ್ಟರ್ನಲ್ಲಿ ಬರೆಯಲಾಗಿತ್ತು. ನನ್ನ ಪೋಸ್ಟರ್ ನನ್ನ ರೂಲ್ಸ್ ಅನ್ನುವಂತ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ರು. ಅಲ್ಲಿ ಬಂದಂತ ವಿದ್ಯಾರ್ಥಿಗಳು ಈ ಪೋಸ್ಟರ್ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಅದರಲ್ಲಿ ಉಮರ್ ಖಾಲಿದ್ ಪರವಾದಂತಹ ಘೋಷಣೆಗಳಿದ್ವು, ಪ್ರಚೋದನಕಾರಿ ಒಂದಷ್ಟು ಘೋಷಣೆಗಳಿದ್ವು. ಅದರಲ್ಲಿ ಪೊಲೀಸರ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಿದಂತ ಒಂದು ಸ್ಲೋಗನ್ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸ್ ದಾಖಲಿಸಬೇಕೋ ಬೇಡವೋ, ಏನ್ ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನು ಸದ್ಯಕ್ಕೆ ಈಗ ಸಂಗ್ರಹ ಮಾಡ್ತಾ ಇದ್ದಾರಂತೆ. ಆ ಅಭಿಪ್ರಾಯಗಳು ಸಿಕ್ಕ ನಂತರದಲ್ಲಿ ಈ ಪೋಸ್ಟರ್ ಅನ್ನ ಯಾರು ಹಿಡಿದಿದ್ರು, ಯಾವ ಕಾರಣಕ್ಕಾಗಿ ಹಿಡಿದಿದ್ರು, ಇದಕ್ಕೂ ನೀಟಿಗೂ ಏನು ಸಂಬಂಧ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳನ್ನ ನಡೆಸುವಂತ ನಿಟ್ಟಿನಲ್ಲಿ ಆದೇಶವನ್ನ ಕೂಡ ನೀಡಲಾಗುತ್ತೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ದೇಶದಾದ್ಯಂತ ಈ ಪ್ರತಿಭಟನೆಗಳು ಒಂದು ಕಡೆ ಆದರೆ ನಿನ್ನೆ ನಡೆದಂತ ಬೆಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆ ಆ ಸಂದರ್ಭದಲ್ಲಿ ಪ್ರದರ್ಶಿತವಾದಂತಹ ಪೋಸ್ಟರ್ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ನಿನ್ನೆ ನಡೆದಂತಹ ಪ್ರತಿಭಟನೆ ಶಾಂತಿಯುತವಾಗಿ ಏನೋ ಇತ್ತು, ಆದ್ರೆ ಅದರಲ್ಲಿರುವಂತಹ ಒಂದಷ್ಟು ಪೋಸ್ಟರ್ ನಲ್ಲಿ ಇರುವಂತಹ ಪದ ಬಳಕೆ ಆಗಿರ್ಬೋದು, ಸ್ಲೋಗನ್ಸ್ಗಳಾಗಿರ್ಬೋದು, ಅದು ಅವಹೇಳನಕಾರಿ ಆಗಿತ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಪೊಲೀಸರು ಈಗ ಇವ್ರ ಮೇಲೆ ಕೇಸ್ ದಾಖಲಿಸೋದಕ್ಕೆ ಮೀನಾಮೇಷ ಯಾಕೆ, ಅದರ ಜೊತೆಲಿ ಯಾವ ಅಭಿಪ್ರಾಯವನ್ನ ಪಡಿತಾರೆ, ತನಿಖೆ ಹೇಗೆ ನಡೆಯುತ್ತೆ, ಡೀಟೇಲ್ಸ್ ಏನಿದೆ? ಈಗಾಗಲೇ ಏನು ಈ ಒಂದು ಪೋಸ್ಟರ್ ಹಾಕುವಂತ ಮುಖಾಂತರ ಒಂದು ಪೊಲೀಸರನ್ನ ಟ್ರಿಗ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅವರ ಪಾಡಿಗೆ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಈ ಕಡೆ ಪೊಲೀಸ್ನವರು ಅವರಿಗೆ ಸೆಕ್ಯೂರಿಟಿ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನೀಟ್ ವಿದ್ಯಾರ್ಥಿಗಳಿಗೆ ಮತ್ತೆ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ರೀತಿಯಾದಂತಹ ಕ್ಲಾಶಸ್ ಏನಿದೆ ಅದ್ಯಾವುದು ಕೂಡ ಆಗಿಲ್ಲ. ಆದ್ರೆ ಅದರಲ್ಲಿ ಒಬ್ಬ ಈ ರೀತಿಯಾದಂತಹ ಅಂದ್ರೆ ಪೊಲೀಸರು ಏನು ಮಾಡ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಒಂದು ಪೋಸ್ಟರ್ ಅನ್ನ ತರ್ತಾರೆ ಅಂತ ಹೇಳಿದ್ರೆ ಇದು ಒಂದು ರೀತಿಯಾಗಿ ಕಿರಿಕ್ ಮಾಡೋದಕ್ಕೆ ಅಂತಾನೆ ಬಂದಂತಹ ವ್ಯಕ್ತಿ ಅಂತ ಹೇಳಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ದೆಹಲಿಯಲ್ಲಿ ನಡೀತಾ ಇರೋದು ಕೂಡ ಇದೇ ರೀತಿಯಾದಂತಹ ಒಂದು ಕೃತ್ಯನೇ. ಈ ರೀತಿ ಒಬ್ಬ ವ್ಯಕ್ತಿ ಈ ರೀತಿಯಾದಂತಹ ಒಂದು ಟ್ರಿಗ್ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ ಅಲ್ಲಿದ್ದಂತಹ ಉಳಿದ ವಿದ್ಯಾರ್ಥಿಗಳು ಅಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ವಿಚಾರವಾಗಿ ಗೊತ್ತಿಲ್ಲದೆ ಅವರು ಕೂಡ ರಿಯಾಕ್ಟ್ ಆಗ್ತಾರೆ. ಹೀಗಾಗಿ ಈ ರೀತಿ ಒಂದು ಇದು ಮಾಡುವಂತಹ ಮುಖಾಂತರ ಈಗ ಸದ್ಯ ಈ ಒಂದು ಪ್ರತಿಭಟನೆ ನಡೆತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ತಜ್ಞರ ಒಂದು ಅಭಿಪ್ರಾಯವನ್ನ ಕೇಳುವ ಚಿಂತೆಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಪೊಲೀಸರು. ಈಗಾಗಲೇ ಈ ಸಂಬಂಧವಾಗಿ ಯಾವ ರೀತಿಯಾಗಿ ಇದರ ವಿರುದ್ಧ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಬೇಕು, ಯಾವ ಆಧಾರದ ಮೇಲೆ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರವಾಗಿ ಈಗಾಗಲೇ ಮಾಹಿತಿಯನ್ನ ಕೇಳಿದ್ದಾರೆ. ಆದ್ರೆ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂತ ಅನ್ಅಫಿಷಿಯಲ್ ಇನ್ವೆಸ್ಟಿಗೇಷನ್ ಈಗಾಗಲೇ ನಿನ್ನೆ ಯಾವಾಗ ಈ ರೀತಿಯಾದಂತಹ ಪೋಸ್ಟರ್ ಬಿತ್ತೋ ಅದಾಗಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಪೊಲೀಸರು. ಈ ಹಿನ್ನೆಲೆಯಲ್ಲಿ ಆತ ವ್ಯಕ್ತಿ ಯಾರು ಮತ್ತೆ ಆತನ ಉದ್ದೇಶ ಏನು ಮತ್ತು ಇಲ್ಲಿ ಬಂದಂತಹ ಅಂದ್ರೆ ಆ ಪೋಸ್ಟರ್ ಹಿಡಿಯುವಂತಹ ಹಿಂದಿನ ಅಂದ್ರೆ ಬೇರೆ ಯಾರಾದರೂ ಇದರ ಹಿಂದೆ ಇದ್ದಾರೆ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಇಂಟೆಲಿಜೆಂಟ್ ಬ್ಯೂರೋ ಏನಿದೆ ಅದು ಕೂಡ ಒಳಗಡೆ ಅಂದ್ರೆ ತನ್ನ ಸಪರೇಟ್ ಒಂದು ಬೇಸ್ನಲ್ಲಿ ಹುಡುಕಾಟವನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಅಫಿಷಿಯಲ್ ಆಗಿ ಕಾನೂನಿನ ಮುಖಾಂತರ ಇದರ ಬೇಸ್ ಯಾವ ಆಧಾರದ ಮೇರೆಗೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಮತ್ತು ಯಾವ ಸೆಕ್ಷನ್ಗಳನ್ನು ಹಾಕಬೇಕು ಅದೆಲ್ಲದರ ಬಗ್ಗೆ ಈಗಾಗಲೇ ಕಾನೂನು ತಜ್ಞರ ಒಂದು ಮೊರೆ ಹೋಗಿರುವಂತದ್ದು. ಅದಾದ ಬಳಿಕ ಈ ರೀತಿಯಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾಗಿ ಅಂದ್ರೆ ಹಿಂದಿಯಲ್ಲಿ ಟೆಕ್ಸ್ಟ್ ಇದ್ದಂತಹ ಒಂದು ಕಾರಣದಿಂದಾಗಿ ಆತ ಈ ಭಾಗದವನಲ್ಲ ಅಂದ್ರೆ ಕರ್ನಾಟಕದವನಲ್ಲ, ಹೊರಗಡೆ ಇಂದ ಬಂದಂತಹ ವ್ಯಕ್ತಿ ಅಂತಾನೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈಗ ಸದ್ಯ